ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸದ ನಿಮಿತ್ತ ದಿನ ಒಂದು ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ಈ ನಿನ್ನೆ ಕೂಡ ಕ್ಲಿಷ್ಟವಾದಂಥದ್ದು ಸಂಧಿ, ಹೀಗಾಗಿ ಅದು ಪೂರ್ತಿಯಾಗಿ ಹೇಳಲಿಕ್ಕಾಗಲಿಲ್ಲ. ಆಮೇಲೆ ಇವತ್ತು ಕೂಡ ಇದ್ದಂಥ ಸಂಧಿ ಕಲ್ಪ ಸಾಧನ ಸಂಧಿ. ಇದು ಕೂಡ ಬಹಳ ದೊಡ್ಡದಾದಂಥ ಬಹಳಷ್ಟು ವಿಷಯ ಇದೆ. ಅದು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲಿ ಮುಖ್ಯ ತತ್ವಗಳು ಏನಿದೆ ಅದರ ಮೇಲೆ ಹೆಚ್ಚು ನಾನು ಒಂದು ಅವಲೋಕನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲನೇ ನುಡಿಯಲ್ಲಿ ಮಧ್ವಾಚಾರ್ಯ ಸ್ಥಾಪನೆ ಮಾಡಿದಂಥ ತತ್ವಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆದರೆ ಇದು ವೇದ ವಿರುದ್ಧವಾದಂಥದ್ದು 21 ಕುಭಾಷ್ಯಗಳನ್ನು ಬಂದಿತ್ತು. ಅದನ್ನೆಲ್ಲ ನಿರಾಕರಣೆ ಮಾಡಿ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ತತ್ವವನ್ನು ಅವರು ಸ್ಥಾಪನೆ ಮಾಡಿದರು. ಆಮೇಲೆ ಇದು ಪಂಚಭೇದಗಳನ್ನು ಕೂಡ ಸ್ಥಾಪನೆ ಮಾಡಿದರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ನುಡಿಯಲ್ಲಿ ಬ್ರಹ್ಮದೇವರು ಹಿಡ್ಕೊಂಡು ತೃಣಾಂತ ಜೀವವರೆಗೆ ಅವರಿಗೆ ಸಾಧನ ಪೂರ್ತಿ ಆದಮೇಲೆ ಲಿಂಗದೇಹ ಭಂಗ ಆಗ್ತದೆ, ಆಮೇಲೆ ಮೋಕ್ಷವನ್ನು ಭಗವಂತ ಕೊಡ್ತಾನೆ ಅಂತ ಈ ವಿಷಯನ ಹೇಳಿದ್ದಾರೆ. ಇನ್ನು ಇದು ಆಮೇಲೆ ಇಲ್ಲಿ ಅಪರಾಧ ಕ್ಷಮ ಮಾಡ್ತಾ ಅಂತ ಶಬ್ದ ಇಟ್ಟಿದ್ದಾರೆ. ಏನು ಅಪರಾಧ ಕ್ಷಮ ಮಾಡ್ತಾ ಅಂತಂದರೆ, ಅಪರೋಕ್ಷ ಜ್ಞಾನ ಆದಮೇಲೆ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನು ನಾಶ ಮಾಡ್ತಾನೆ, ಅದನ್ನು ನಮಗೆ ಭೋಗಿಸ್ಲಿಕ್ಕೆ ಕೊಡೋದಿಲ್ಲ. ಅದಕ್ಕೆ ಅವನಿಗೆ ಅದು ಇದೇ ಅವನು ಅಪರಾಧ ಕ್ಷಮ ಮಾಡೋದು ಅಂತ. ನಾವು ಅಪರಾಧ ಮಾಡಿದ ರಗಡ ಕರ್ಮಗಳನ್ನು ಇರ್ತವೆ, ಇನ್ನೂ ಅದು ಕರ್ಮಗಳು ಉಳಿಸಲಾರ್ದೇ ಅದನ್ನು ಮೊದಲೇ ನಮಗೆ ಮೋಕ್ಷ ಕೊಟ್ಟು ಬಿಡ್ತಾನೆ ಅಂತ. ಇನ್ನು ಮುಂದೆ 3, 4, 5, 6, 7 ಇಷ್ಟು ನುಡಿಯಲ್ಲಿ ಇದು ತೃಣಾದಿ ಮನುಜ ಗಂಧರ್ವ ತೃಣಾದಿ ಹಿಡ್ಕೊಂಡು ಮನುಜ ಗಂಧರ್ವ ಪರ್ಯಂತ ಒಳಗೆ ಕರ್ಮಯೋಗಿಗಳಂತ ಹೇಳ್ತಾರೆ. ಇವ್ರದ್ದು ಸಾಧನವನ್ನು ಎಷ್ಟೆಷ್ಟು ಕಾಲದಲ್ಲಿ ಎಷ್ಟೆಷ್ಟು ಜನ್ಮಗಳನ್ನು ತಾಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತೃಣಾದಿ ಮನುಜ ಹಿಡ್ಕೊಂಡು ಗಂಧರ್ವ ಪರ್ಯಂತರವಾಗಿ ಅಂತ ಎಲ್ಲರೂ ಕರ್ಮಯೋಗಿಗಳು ಅಂತ ಹೇಳಿಸ್ಕೊಳ್ತಾರೆ. ಅವರು ಸಾಧನ 1013 ಜನ್ಮ ಭಗವಂತ ಉಪಾಸನೆ ಮಾಡ್ತಾರೆ ಅಂತ. ಇನ್ನು 8, 9, 10 ನುಡಿಯಲ್ಲಿ ದೇವಗಂಧರ್ವ ಆರಂಭಿಸಿ ಚಿರಪಿತೃ ಸಾಂಶಜೀವರು ಜ್ಞಾನಯೋಗಿಗಳು ಪುಷ್ಕರ ಆರಂಭಿಸಿ ಶನೇಶ್ವರ ಉಷಾ ಬುಧ ಸ್ವಾಹ ಬುಧ ಪರ್ಜನ್ಯ ಸನಕಾದಿ ಎಲ್ಲ ಯಾಪ್ತ ಋಷಿಗಳನ್ನು ವಿಜ್ಞಾನ ಯೋಗಿಗಳು, ಇವರಿಗೆಲ್ಲ ವಿಜ್ಞಾನ ಯೋಗಿಗಳು ಅಂತ ಹೇಳ್ತಾರೆ. ಇವರು ಸಾಧನ ಇವರೇನು ಹೇಳ್ತಾ ಇದ್ದಾರೆ, ಇಲ್ಲಿ 10,400 ಜನ್ಮವನ್ನು ಇವರು ಉಪಾಸನೆ ಮಾಡ್ತಾರೆ ಅಂತ. ಇನ್ನು 11ನೇ ನುಡಿಯಲ್ಲಿ ಬ್ರಹ್ಮದೇವರ ಆರಂಭ ಮಾಡಿಕೊಂಡು ತತ್ವದೇವರ ಪರತ ಇಲ್ಲ ಸಾಂಸರು, ಇವ್ರಿಗೆ ಏನಿರ್ತದೆ ಭಕ್ತಿ ಯೋಗಿಗಳು ಅಂತ ಉಪಾಸನೆ. ಇವರೆಲ್ಲ ಭಕ್ತಿ ಯೋಗಿಗಳು ಅಂತ ಕರೆಸ್ತಾರೆ. ನಾನು ಹಿಂದೆ ತುಂಬ ಹೇಳಿದ್ದೀನಿ, ಜ್ಞಾನಯೋಗಿ ಭಕ್ತಿ ಯೋಗಿ ಅಂತ ಇಬ್ಬರಿಗೂ ಜ್ಞಾನ ಭಕ್ತಿ ಎರಡೂ ಇದ್ದೇ ಇರ್ತದೆ. ಇವರು ಜ್ಞಾನಯೋಗಿಗಳು ಸ್ವಲ್ಪ ಜ್ಞಾನವನ್ನು ಹೆಚ್ಚು ಪ್ರಯೋಗ ಮಾಡಿ ಅವರು ಸಾಧನೆ ಮಾಡ್ತಾರೆ. ಭಕ್ತಿ ಯೋಗಿಗಳು ಅಂತಾರೆ ಭಕ್ತಿಯನ್ನು ಹೆಚ್ಚು ಪ್ರಯೋಗ ಮಾಡಿ ಅದು ಜ್ಞಾನಪೂರ್ವಕವಾಗಿಯೇ ಇರ್ತದೆ, ಅದು ಅಲ್ಲಿ ಹೆಚ್ಚು ಮಹತ್ವ ಇರ್ತದೆ ಅಂತ. ಆಮೇಲೆ ಇಲ್ಲಿ ಬ್ರಹ್ಮವಾಯು, ಆಮೇಲೆ ಇಲ್ಲಿ ಬ್ರಹ್ಮವಾಯು ಸರಸ್ವತಿ ಭಾರತಿ ಇವರು ಉತ್ತಮರು ಅಂದರೆ ಋಜುಗುಣಸ್ಥರಿದ್ದಾರೆ, ಉತ್ತಮರಂತ ಈ ನುಡಿಯಲ್ಲಿ ಹೇಳ್ತಾರೆ. ಇನ್ನು 12, 13 ನುಡಿಯಲ್ಲಿ ಬ್ರಹ್ಮ ಪದಕ್ಕೆ ಬರುವಂಥ 200 ಜನ ಋಜುಗುಣಸ್ಥರು ಇರ್ತಾರೆ ಅಂತ. ಇವ್ರದ್ದು ಜ್ಞಾನ ಭಕ್ತಿ ಇದು ವಿಚಾರ ಇಲ್ಲ, ಬಿಂಬೋಪಾಸನೆ ಅಧಿಕ ಇರ್ತದೆ ಅಂತ. ಅಂದರೆ ಋಜುಗುಣಸ್ಥರು ಈಗ ಅತಿ ಸಂಕ್ಷಿಪ್ತ ಹೇಳೋ ಪ್ರಯತ್ನ ಪಡ್ತೇನೆ. 200 ಜನ ಋಜುಗುಣಸ್ಥರದ್ದು ಒಂದು ಗುಂಪು. ಆ ಗುಂಪಿನಲ್ಲಿ ಬರೋಕ್ಕಿಂತ ಮೊದಲು ಎಷ್ಟೋ ಸಾಧನ ಮಾಡಿ ಆ ಗುಂಪಿನಲ್ಲಿ ಸೇರ್ಕೋತಾರೆ ಅವರು. ಆಮೇಲೆ ಅಲ್ಲಿ ಬಂದಮೇಲೆ 200 ಜನ ಇರ್ತಾರೆ. ಸೊ 200 ಹಿಡ್ಕೊಂಡು 100 ತನಕ ರಿವರ್ಸ್ ಹೋದರೆ ಇದಿರ್ತದೆ. ಅಲ್ಲಿವರೆಗೂ ಅವರು ಸಾಧನ ಮಾಡ್ತಾನೆ ಇರ್ತಾರೆ. ಆಮೇಲೆ ಇಲ್ಲಿ 100 ಹಿಡ್ಕೊಂಡು 1ನೇ ಸ್ಥಾನವರೆಗೂ ಬರೋವರೆಗೂ ಅವ್ರು ಇನ್ನಷ್ಟು ಸಾಧನೆ ಮಾಡಿಕೊಂಡು ಆಮೇಲೆ 100 ಈಗ ರಿವರ್ಸ್ ಹೋದರೆ 198 ಲಾತವ್ಯ ಅಂತ ಹೇಳ್ತಾರೆ, ಋಜುಗುಣಸ್ಥರೇ. ಆಮೇಲೆ ವಾಯುದೇವ ಪದವಿಗೆ ಬರ್ತಾರೆ, ಆಮೇಲೆ ಬ್ರಹ್ಮ ಪದವಿಗೆ ಬರ್ತಾರೆ, ಆಮೇಲೆ ಅವರು ಮೋಕ್ಷ ಪಡ್ತಾರೆ. ಇದು ಒಂದು ಕ್ರಮ ಅವ್ರಿಗೆ. ಸೊ ಆ ಋಜುಗುಣಸ್ಥೆ ಬರುವಂಥ ಯೋಗ್ಯತೆ ಬಹಳ ಶ್ರೇಷ್ಠ ಇರ್ತದೆ. ಅಂದರೆ ಅವ್ರದ್ದು ಸಾಧನೆ ಇಷ್ಟು ಬ್ರಹ್ಮಕಲ್ಪ, ಅಷ್ಟು 200 ಬ್ರಹ್ಮಕಲ್ಪ ಅವ್ರು ಸಾಧನೆ ಮಾಡ್ತಾರೆ. ಸೊ 198 ಆದಮೇಲೆ ಲಾತವ್ಯ ಸ್ಥಾನಕ್ಕೆ ಬರ್ತಾರೆ. 190 90 ಆದಮೇಲೆ ವಾಯು ಸ್ಥಾನಕ್ಕೆ ಬರ್ತಾರೆ.
ಎರಡೂ ಆದಾಗ ಅಲ್ಲಿ ಬ್ರಹ್ಮ ಪದವಿಗೆ ಬರ್ತಾರೆ, ಆಮೇಲೆ ಅವ್ರು ಮೋಕ್ಷ ಪಡಿತಾರೆ ಅಂತ. ಆದರೆ ಅವರೆಲ್ಲ ಮೋಕ್ಷ ಅಪೇಕ್ಷೆ ಪಡ್ತಿರೋದಿಲ್ಲ, ಯಾಕಂದರೆ ಭಗವಂತನ ಸೇವೆ ಆಗಬೇಕಾಗಿರ್ತದೆ ಅವ್ರಿಗೆಲ್ಲ ಮೋಕ್ಷದಲ್ಲಿ ಆನಂದ ಇರ್ತದೆ. ಅದು ಇಲ್ಲಿ ಕೂಡ ಆನಂದವಾಗಿ ಇರ್ತಾರೆ, ಕೆಲವು ಸತ್ವ ಗುಣದವರು ಪ್ರಚುರವಾಗಿರ್ತಾರೆ ಅವರು. ಇದು ಹೀಗಾಗಿ ಜ್ಞಾನ ಭಕ್ತಿ ಇದೆಲ್ಲ ಭಾಳ ಜಾಸ್ತಿ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಬಿಂಬೋಪಾಸನೆ ಅಧಿಕ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 14 ನುಡಿಯಲ್ಲಿ ಸೌಪರ್ಣಿ ಮೊದಲಾದ ಎಲ್ಲ ಚಿನ್ನ ಭಕ್ತರು ಅಂತಂದ್ರೇನು, ಭಕ್ತಿ ಒಮ್ಮೆ ಹೆಚ್ಚಾಗ್ತದೆ, ಒಮ್ಮೆ ಕೆಮ್ಮೆ ಆಗ್ತದೆ, ಒಮ್ಮೆ ಕಲಿಯ ಆವೇಶ ಆಗ್ತದೆ, ರುದ್ರದೇವರು ಹಿಡ್ಕೊಂಡು ಕಲಿಯ ಆವೇಶ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದು ಆದರೆ ರುಜುಗಣಸ್ಥರು ಮಾತ್ರ ಅಚಿನ್ನ ಭಕ್ತರು ಅಂತ ಕರೆಸ್ಕೊಳ್ತಾರೆ. ಇವರೆಲ್ಲ ಜೀವಾಂತರ್ಯಾಮಿ, ಎಲ್ಲ ಜೀವರಾಶಿಗಳ ಅಂತರ್ಯಾಮಿ ಆಗಿ ಕಾರ್ಯವನ್ನು ಮಾಡಿಸ್ತಾರೆ ಅಂತ. ಇನ್ನು 15ರಿಂದ 21 ನುಡಿವರೆಗೂ ವಾಯುದೇವರು ಭಗವಂತನ ಆಜ್ಞೆಯಿಂದ ಸಕಲ ಜೀವರಲ್ಲಿ ಮಹತ್ವದಂಥ ಎಲ್ಲ ಕಾರ್ಯಗಳು ಮಾಡಿಸ್ತಾರೆ, ನಿಯಮನ ಮಾಡ್ತಾರೆ, ನಾನಾ ಬಗೆಯಂಥದ್ದು ಕಾರ್ಯವನ್ನು ಮಾಡ್ತಾರೆ ಅವರು. ಆಮೇಲೆ ಅದೇ ಭಗವಂತನ ಪೂಜೆ ಅಂತ, ಶ್ರೇಷ್ಠ ಭಕ್ತರು ಅದೇ ಭಗವಂತನ ಪೂಜೆ ಅಂತ ಮಾಡ್ತಾರೆ. ಇವರು ಭಾಳ ವಿಸ್ತಾರವಾದಂಥ ವಿಷಯ ಇದೆ. 15ರಿಂದ 21 ನುಡಿವರೆಗೂ ಅಷ್ಟೇ ಹೇಳಿದ್ದಾರೆ. ಆಮೇಲೆ ಇಲ್ಲಿ 22ರಿಂದ 30 ನುಡಿವರೆಗೂ ರುಜುಗಣಸ್ಥರು ಪ್ರತಿಯೊಬ್ಬರು 100 ಕಲ್ಪ ಸಾಧನೆ. ನಾವು ಹೇಳ್ತಾ 200 ಜನ ಇರ್ತಾರೆ. ಆ ರುಜುಗಣದ ಅದಕ್ಕಿಂತ ಮೊದಲು ಬ್ರಹ್ಮನ ಕಲ್ಪದವರೆಗೂ. ಬ್ರಹ್ಮನ ಕಲ್ಪ ಅಂತಂದ್ರೇನು, ಬ್ರಹ್ಮನ 100 ವರ್ಷಕ್ಕೆ ಬ್ರಹ್ಮಕಲ್ಪ ಅಂತ ಹೇಳ್ತೀವಿ. ಈ ಕಲ್ಪದ ಶಬ್ದ ಎಲ್ಲರಿಗೂ ಕಲ್ಪ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನು ಬ್ರಹ್ಮದೇವ್ರದ್ದು ದಿನಕಲ್ಪ ಇದೆ, ವರ್ಷಕಲ್ಪ ಇದೆ, ಆಮೇಲೆ 100 ವರ್ಷ ಬ್ರಹ್ಮ ಮಹಾಕಲ್ಪ ಅಂತ ಹೇಳ್ತೀವಿ. ಸೊ ಎಲ್ಲ ಕಡೆ ನಾವು ಕಲ್ಪ ಶಬ್ದ ಪ್ರಯೋಗ ಮಾಡಿದ್ದಕ್ಕೆ ಅದೆಲ್ಲ ಬಹಳ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನಾವು ಏನು ತಿಳ್ಕೋಬೇಕು, ರುಜುಗಣಸ್ಥರಿಗೆ ಮಾತ್ರ ಬ್ರಹ್ಮಕಲ್ಪ ಅಂತಾರೆ. ಬ್ರಹ್ಮನ 100 ವರ್ಷ ಆಯುಷ್ಯ ಇರ್ತದೆ. ಆ ಕಲ್ಪ 200 ವರ್ಷ ಕಲ್ಪ ಸಾಧನ ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಇನ್ನು ಮಿಕ್ಕಿದ ದೇವತೆಗಳಿಗೆ ಇರ್ತಾರೆ, ಅಲ್ಲಿ ಕೂಡ ಬ್ರಹ್ಮಕಲ್ಪ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆದರೆ ಅವರಿಗೆ ಎಲ್ಲ, ಕೆಲವರಿಗೆ ದಿನಕಲ್ಪ ಇರ್ತದೆ, ಕೆಲವರಿಗೆ ವರ್ಷಕಲ್ಪ ಇರ್ತದೆ. ಆದರೆ ಮಿಕ್ಕಿದ ಎಲ್ಲ ದೇವತೆಗಳು ಇದೇ ಬ್ರಹ್ಮನ ಜೊತೆಯಲ್ಲಿ ವಿರ್ಯಾನದಿ ಸ್ನಾನ ಮಾಡಿ ಲಿಂಗಭಂಗ ಆಗಿ ಅವರು ಮುಂದಿನ ಕಲ್ಪದಲ್ಲಿ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ತಿರ್ಗಿ ಅವ್ರಿಗೆ ಈ ಸ್ಥೂಲ ದೇಹವನ್ನು ಬರೋದಿಲ್ಲ ಅವ್ರಿಗೆ. ಸೊ ಅದಕ್ಕೆ ಇಲ್ಲಿ ಕಲ್ಪದ ಶಬ್ದವನ್ನು ಬಹಳಷ್ಟು ಕನ್ಫ್ಯೂಸ್ ಆಗ್ತದೆ. ಕೆಲವರು ದೇವತೆಗಳಿಗೆ ದಿನಕಲ್ಪ ಅವ್ರಿಗೆ ಇರ್ತದೆ, ಆಮೇಲೆ ಕೆಲವರು ದೇವತೆಗಳಿಗೆ ವರ್ಷಕಲ್ಪ ಇರ್ತದೆ. ಈ ರೀತಿಯಾದಂಥ ಆದರೆ ಎಲ್ಲ ಕಡೆಯೂ ಕಲ್ಪ ಶಬ್ದವನ್ನೇ ಪ್ರಯೋಗ ಮಾಡ್ತಾರೆ. ಆಮೇಲೆ ಅವರು ಆ ಪದವಿ ಬರೋಕ್ಕೆ ಎಷ್ಟು ಕಲ್ಪ ಅಂತಂದರೆ, ಈಗ ಮಿಕ್ಕಿದ ದೇವತೆಗಳಿಗೆ ಎಲ್ಲ ಇದು ದಿನಕಲ್ಪ ಅಂತ ತಗೋಬೇಕು, ಕೆಲವರಿಗೆ ವರ್ಷಕಲ್ಪ ಸಾಮಾನ್ಯವಾಗಿ ದಿನಕಲ್ಪ ಅಂತ ಇರ್ತದೆ. ಅಂದರೆ ಬ್ರಹ್ಮದೇವ್ರಿಗೂ ಒಂದು ದಿವಸಕ್ಕೆ ದಿನಕಲ್ಪ ಅಂತ ಹೇಳ್ತಾರೆ. ಅಷ್ಟು ಅವರು ಎಷ್ಟು ಆ ಸ್ಥಾನಕ್ಕೆ ಬರೋಕ್ಕೆ, ಇದೆಲ್ಲ ಪದವಿ ಹೆಸರುಗಳು, ಈ ಸ್ಥಾನಕ್ಕೆ ಬರೋಕ್ಕೆ ಅವರು ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ಕಾಲ ಸಾಧನೆ ಮಾಡ್ತಾರೋ ಅಷ್ಟೇ ಕಾಲ ಅವರು ಭೋಗ ಮಾಡ್ತಾರೆ ಅಂತ. ಈ ಫಾರ್ ಎಕ್ಸಾಂಪಲ್ 20 ಕಲ್ಪ ಅವರು ಸಾಧನೆ ಮಾಡ್ಕೊಂಬಂದರೆ 20 ಕಲ್ಪ ಅವರು ಭೋಗ ಮಾಡ್ತಾರೆ, ಆ ಪದವಿಗೆ ಬರ್ತಾರೆ, ಅಷ್ಟು ಭೋಗ ಮಾಡ್ತಾರೆ ಅಂತ. ಈ ರೀತಿಯಾದ ಸಾಮಾನ್ಯವಾದಂಥದ್ದು ರೂಲ್ ಇದು. ಸೊ ಇದೆಲ್ಲ ಅವರ ಆಮೇಲೆ ಇಲ್ಲಿ 22 30 ನುಡಿವರೆಗೂ ಈ 100 ಜನ ಅಂದರೆ ಈಗ 100ನೇ ಹಿಡ್ಕೊಂಡು ಫಸ್ಟ್ ಸ್ಥಾನ ಬರೋವರೆಗೂ ವಾಯುದೇವರು ಏನು ಸಾಧನೆ ಮಾಡ್ತಾರೋ ಒಂದೊಂದು ಮಹಾಕಲ್ಪ, ಇಲ್ಲಿ ನಮ್ಮ ಮಹಾಕಲ್ಪ ಅಂತಂತೀವಿ. ಅಂದರೆ ಬ್ರಹ್ಮದೇವರದು ಪೂರ್ತಿ ಒಂದು ಕಲ್ಪ. ಆ ಒಂದೊಂದು ಮಹಾಕಲ್ಪಕ್ಕೆ ಭಗವಂತನ ಒಂದೊಂದು ಗುಣದ ಆರಾಧನೆ ಮಾಡ್ತಾರೆ. ಆ ಹೆಸರು ಅವ್ರಿಗೆ, ಆ ಹೆಸರು ಆ ವಾಯುದೇವರಿಗೆ ಇದೆ. ಆ ಹೆಸರಿನ ಪರಮಾತ್ಮಂದು ಆ ಗುಣದ ಚಿಂತನೆ ಅವ್ರು ಮಾಡಿದ್ದಕ್ಕೆ ಅದು ಅಷ್ಟು ಬ್ರಹ್ಮದೇವರು ಮಹಾಕಲ್ಪ ಸಾಧನೆ ಮಾಡ್ತಾರೆ. ಅಲ್ಲಿ ಒಂದೊಂದು ಹೆಸರು ಇದೆ, ಆ ಹೆಸರುಗಳನ್ನು ಕೊಟ್ಟಿದ್ದಾರೆ. 22 30 ನುಡಿವರೆಗೂ ಆ ಹೆಸರನ್ನು ಕೊಟ್ಟಿದ್ದಾರೆ. ಅಷ್ಟು ಸಾಧನ ಮಾಡ್ತಾರೆ ಅವರು. ಆ ಹೆಸರುವನ್ನು ದಿನನಿತ್ಯ ಪಾರಾಯಣ ಮಾಡಿದರೆ ನಮ್ಮ ಸಾಧನೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇದು ವಾಯುದೇವರು ವಿಶೇಷವಾದಂಥ ಆರಾಧನೆ. ಅವ್ರು ಮಾಡೋಂಥ ಆರಾಧನೆ ಅವ್ರದ್ದು, ನಾವು ಮಾಡೋಂಥ ಆರಾಧನೆ ಅಂತ ಈ ಹೆಸರುಗಳನ್ನು ದಿನನಿತ್ಯ ಹೇಳಬೇಕು ಅಂತ. ಆಮೇಲೆ ಇಲ್ಲಿ 30ರಿಂದ 41 ನುಡಿಯೊಳಗೂ ಇಲ್ಲಿ ರುಜುಗಣಸ್ಥದವ್ರದಂಥವ್ರ ಅನೇಕ ಮಹಿಮನ್ನು ಹೇಳ್ತಾರೆ. ಆಮೇಲೆ ಎಲ್ಲ ಸಕಲ ಮುಕ್ತ ಯೋಗ್ಯರಿಗೆ ಅವರು ಮುಕ್ತಿ ಕೊಡಿಸುವಂಥ ಕೆಲಸ ಮಾಡ್ತಾರೆ. ಮುಕ್ತಿ ಕೊಡಿಸ್ತಾರೆ ಅಂತ ಹೇಳಿ ಮುಕ್ತಿ ಕೊಡುವಂತಹ ಒಂದು ಅಧಿಕಾರ ಅವ್ರಿಗೆ ಇಲ್ಲ.
ಆದರೆ ಅಷ್ಟು ಅವ್ರ ಕಡೆ ಸಾಧನ ಮಾಡಿಸಿ ಆ ಸಾಧನವನ್ನು ಭಗವಂತನಿಗೆ ಅರ್ಪಿಸ್ತಾರೆ. ಅದಕ್ಕೆ ನಾವು ಮಧ್ವಾಂತರ್ಗತ ಕೃಷ್ಣಾರ್ಪಣ ಮನಸ್ತು ಅಂತ ಹೇಳ್ತೀವಿ. ಅಂದರೆ ವಾಯುದೇವರ ದ್ವಾರ ನಾವು ಕರ್ಮ ಸಮರ್ಪಣೆ ಮಾಡಿದರೆ ನಮ್ಮ ಕರ್ಮ ಅಶುದ್ಧವಾಗಿರ್ತವೆ, ಅದನ್ನು ಶುದ್ಧ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅಂತ. ಇನ್ನು 42ನೇ ನುಡಿಯಿಂದ 42ನೇ ನುಡಿಯಲ್ಲಿ ರುದ್ರದೇವರ ಒಂದು ನಿಮಿಷ. ನಲವತ್ತೆರಡನೇ ನುಡಿಯಲ್ಲಿ ರುದ್ರದೇವರ ಸಾಧನೆ ಎಷ್ಟಂತ ಹೇಳ್ತಾರೆ. ಅವರು 99ನೇ ಬ್ರಹ್ಮದೇವರ ವರ್ಷಕಲ್ಪ ಅಲ್ಲಿವರೆಗೂ ರುದ್ರದೇವ ಪದವಿಯನ್ನು ಇರ್ತಾರೆ. ಮೊದಲೇ ಅಷ್ಟು ಸಾಧನೆ ಮಾಡಿ ರುದ್ರದೇವ ಪದವಿಗೆ ಬಂದು ಮೇಲೆ ಬ್ರಹ್ಮದೇವರದು 100ನೇ ವರ್ಷ ಏನಿರ್ತದೋ ಆವಾಗ ಅವರು ಶೇಷ ಪದವಿಗೆ ಬಂದುಬಿಟ್ಟು ಆಮೇಲೆ ಅವ್ರು ಮುಕ್ತಿ ಹೊಂದುತ್ತಾರೆ. ಅಂತೂ ಒಂದು ಸಾಧಾರಣ ಏನಂತಂದರೆ ಎಲ್ಲ ದೇವತೆಗಳು ಎಲ್ಲ ಈ ಬ್ರಹ್ಮಕಲ್ಪದಲ್ಲಿ ಯಾರ್ಯಾರು ಜೀವರಾಶಿಗಳು ಬಂದಿರ್ತಾರೋ ಅವರೆಲ್ಲರಿಗೂ ಇದೇ ಬ್ರಹ್ಮ ಜೊತೆಯಲ್ಲೇನೇ ಮೋಕ್ಷ. ಆಮೇಲೆ ಮುಂದಿನ ಕಲ್ಪದಲ್ಲಿ ಬರುವಂಥ ಬರೀ ವಾಯುದೇವರು ಮಾತ್ರ, ರುಜುಗುಣಸ್ಥರು ಮಾತ್ರ ಮುಂದಿನ ಮಹಾಕಲ್ಪದಲ್ಲಿ ಬರ್ತಾರೆ. ಇದು ಒಂದು ಸಾಮಾನ್ಯವಾದಂಥ ನಿಯಮ. ಆಮೇಲೆ ಇಲ್ಲಿ 43ನೇ ನುಡಿಯಲ್ಲಿ ಇಂದ್ರಕಾಮರ ಸಾಧನೆ ಎಷ್ಟಿದೆ ಅಂತ ಹೇಳ್ತಾರೆ. 44 ನುಡಿಯಲ್ಲಿ ಸೂರ್ಯಚಂದ್ರ ಸಾಧನೆ ಎಷ್ಟು ಅಂತ ಹೇಳ್ತಾರೆ. ಆಮೇಲೆ 45, 46, 47 ಈ ಮೂಲೆ ಸಾಧನ ಕಲ್ಪ ಸಂಖ್ಯೆ ಎಷ್ಟು, ಅದು ಭೋಗ ಕಲ್ಪ ಎಷ್ಟು, ಇದೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ದೇವತೆಗಳು ಎಷ್ಟು ಕಲ್ಪ ಅಂದರೆ ಇಲ್ಲಿ ನಾವು ದಿನಕಲ್ಪ ಅಂತ ತಗೋಬೇಕು. ಈ ಎಷ್ಟು ದಿನಕಲ್ಪ ಸಾಧನ ಮಾಡ್ತಾರೆ. ಕೆಲವರಿಗೆ ವರ್ಷಕಲ್ಪ. ಸೊ ಇಲ್ಲಿ ಎಲ್ಲ ಕಡೆಯೂ ಇಲ್ಲಿ ಬ್ರಹ್ಮಕಲ್ಪ ಅಂತ ಹೆಸರು ಇಟ್ಟಿದ್ದಕ್ಕೆ ಬಹಳ ಕನ್ಫ್ಯೂಸ್ ಇರ್ತದೆ. ಅದಕ್ಕಿನ್ನೂ ಸ್ವಲ್ಪ ಆಳವಾಗಿ ಅಧ್ಯಯನ ಆಗಬೇಕು. ಸೊ ಇದಕ್ಕೆ ಎಷ್ಟು ಕಲ್ಪ ಅವ್ರು ಸಾಧನ ಮಾಡಿ ಪದವಿಗೆ ಬರ್ತಾರೋ ಅಷ್ಟೇ ಕಲ್ಪ ಅವರು ಆ ಪದವಿನಲ್ಲಿ ಇರ್ತಾರೆ ಅಂತ. ಅಂದರೆ ಇವಾಗ ನಾವು 10 ವರ್ಷ ನಾವು ಅಧ್ಯಯನ ಮಾಡಿದರೆ 10 ವರ್ಷ ನಾವು ಈ ಪ್ರಿನ್ಸಿಪಲ್ ಪದವಿ ಬರೋಕ್ಕೆ ಒಂದು 10 ವರ್ಷ ನಾವು ಪರೀಕ್ಷೆ ಕೊಟ್ಕೊಂಡು ಅಧ್ಯಯನ ಮಾಡ್ತೀವಿ ಅಂತಂದರೆ 10 ವರ್ಷ ಪ್ರಿನ್ಸಿಪಲ್ ಪದವಿಗೆ ಇರ್ತೀವಿ ಅಂತ. ಆ ರೀತಿಯಾಗಿ ಇಲ್ಲಿ ಎಲ್ಲ ದೇವತೆಗಳಿಗೂ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ರುದ್ರದೇವರಿಗೆ 50 + 50 ಅಂತ ಹೇಳ್ತಾರೆ. ಅಂದರೆ 100 ಬ್ರಹ್ಮಕಲ್ಪ ಅಂತ. ಅಂದರೆ 100 ಬ್ರಹ್ಮದೇವರು ಇಲ್ಲಿ ವರ್ಷ ತೊಗೋಬೇಕು, ನಾವು ಇಲ್ಲಿ ವರ್ಷ ತೊಗೋಬೇಕು. ಆಮೇಲೆ ಇಂದ್ರಕಾಮರಿಗೆ 20 ಅದೇ 40. ಇಲ್ಲಿ ಎಲ್ಲ ಕಡೆ ಬ್ರಹ್ಮಕಲ್ಪ ಶಬ್ದ ಇಟ್ಟಿದ್ದಾರೆ, ಅದರ ದಿನಕಲ್ಪ ಅಂತಲೇ ತೊಗೋಬೇಕು. ಸೊ ಇಂದ್ರಕಾಮರಿಗೆ 20 + 20 ಅಂದರೆ ಸಾಧನೆ ಮಾಡ್ಕೊಂಡು ಆ ಪದವಿ ಬರಲಿಕ್ಕೆ 20 ಕಲ್ಪ. ಆಮೇಲೆ ಆ ಪದವಿಗೆ ಬಂದ ಮೇಲೆ 20 ಕಲ್ಪ ಅವರಿಗೆ ಭೋಗ ಇರ್ತದೆ ಅಂತ ಹೇಳ್ತಾರೆ. ಇನ್ನು ತ್ವಗಾಧಿಪತಿ ಅಹಂಕಾರಿಕ ಪ್ರಾಣಿಗೆ 18 + 18. ಆಮೇಲೆ ಗುರು ಮನು ದಕ್ಷ ಶಚಿ ರಚಿ ಅನಿರುದ್ಧನಿಗೆ 16. ಪ್ರಭವಾಯುದೇವರಿಗೆ 12 + 12 24. ಚಂದ್ರ ಸೂರ್ಯ ಧರ್ಮಾದಿಗಳಿಗೆ 10. ಕಕ್ಷಾತಾರತಮ್ಯ ಪರ್ಫೆಕ್ಟವಾಗಿ ಬಾಯಿಟ್ಟಿರಬೇಕು. ಆ ಕಕ್ಷಾ ಪ್ರಕಾರ ಇಲ್ಲಿ ಹೇಳ್ತಾರೆ. ಚಂದ್ರ ಸೂರ್ಯ ಧರ್ಮರಾಜ ಇಲ್ಲಿ 12ನೇ ಕಕ್ಷಾ ಬಂತು. ಆಮೇಲೆ ವರುಣ ನಾರದ ಅಭಯ ಮಿತ್ರ ಇವರಿಗೆ 9 ಅಂದರೆ ಕೆಲವರಿಗೆ ಸಮಾನ ಇರ್ತದೆ, ಅದಕ್ಕೆ ಒಟ್ಟಿಗೆ ಕೊಟ್ಟಿದೆ. ಕಕ್ಷಾ ಪ್ರಕಾರ ತೋಡ್ರು ಕೂಡ ಅದು ಕೆಲವೊಂದು ಕಕ್ಷಾದವರಿಗೆ ಸೇಮ್ ಇರ್ತದೆ, ಅದಕ್ಕೆ ಕಂಬೈಂಡ್ ಮಾಡಿ ಕೊಟ್ಟಿದ್ದಾರೆ. ಗಣೇಶ ಕುಬೇರ ವಿಶ್ವಕ್ಸೇನ ಶೇಷಸರಿಗೆ 8 + 8. ಸನಕಾದಿ ವ್ಯಾಪ್ತ ಋಷಿಗಳು ಚೈವನ ನಂದನಾದಿ ಇವರಿಗೆಲ್ಲ 7 + 7. ವರುಣ ಯುವತಿ ಗಂಗಾದಿ ಪ್ರಾರಂಭಿಸಿ ಪುಷ್ಕರನ ಪರ್ಯಂತವಾಗಿ ಕಲಾಭಿಮಾನಿಗಳಿಗೆ 6 + 6 12 ಬ್ರಹ್ಮಕಲ್ಪ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕರ್ಮಜ ದೇವತೆಗಳಿಗೆ 13ನೇ ಕಕ್ಷಾದಲ್ಲಿ ಬರುವಂಥವ್ರಿಗೆ 5 + 5 ಅಂದರೆ 5 ಕಲ್ಪ ಸಾಧನೆ ಮಾಡ್ತಾ 5 ಕಲ್ಪ ಅವರು ಆಳ್ತಾರೆ. ಅಲ್ಲಿ ಅಜಾನಜ ದೇವತೆಗಳಿಗೆ 4 + 4. ಆಮೇಲೆ ಗೋಪಿಕಾ ಸ್ತ್ರೀಯರಿಗೆ 3.5 + 3.5 7 ಬ್ರಹ್ಮಕಲ್ಪ. ಆಮೇಲೆ ಚಿರಪಿತೃಗಳಿಗೆ ಶತೋರಶತಕೋಟಿ ಋಷಿಗಳಿಗೆ 3 + 3. ಆಮೇಲೆ ದೇವ ಗಾಯಕರಿಗೆ 2 + 2. ಮನುಜ ಗಾಯಕರಿಗೆ 1 + 2 1 + 1 ಟೋಟಲಿ 2. ಆಮೇಲೆ ನರಾಧಿಪತಿ ಮನುಷ್ಯೋತ್ಸವ ಆರಂಭಿಸಿ ಅರ್ಧಕಲ್ಪ ಇಲ್ಲಿಯೂ ಅರ್ಧಕಲ್ಪ ಸಾಧನ.
ಆ ತೃಣಾಂತವರೆಗೂ ತಾರತಮ್ಯ ಉಂಟು. ಅರೆ ಪಾದಕಲ್ಪಗಳು ಉಂಟು. ಅಂದರೆ ಕೆಲವರಿಗೆ ಅರ್ಧ ಕಲ್ಪ, ಕೆಲವರಿಗೆ ಪೂರ್ಣಿಕಲ್ಪ, ಹೀಗೆ. ಆಮೇಲೆ ಇಂತೂ 47ನೇ ಪದ್ಯವರೆಗೆ ಗೊರಾದಿತ್ತ ಕೃಣಾಂತ ಜೀವರ ಸಾಧನ ಕಲ್ಪವನ್ನು ವಿವರಿಸಿದ್ದಾರೆ ಅಂತ. ಸೊ ಇಷ್ಟು ಎಲ್ಲ ಇಂದ ಎಷ್ಟೆಷ್ಟು ಸಾಧನೆ ಮಾಡ್ತಾರೆ ಎಲ್ಲ ಜೀವರಾಶಿಗಳನ್ನು ಅಂತ ತಿಳ್ಕೊಂಡು ಕೊಡ್ತಾ ಇದ್ದಾರೆ. ಇಷ್ಟು ಎಲ್ಲ ಸಾಧನೆ ಆದ ಮೇಲೆ ಮುಂದೆ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನ ಆದಮೇಲೆ ಅವ್ರಿಗಿನ್ನು ಅಪರೋಕ್ಷ ಜ್ಞಾನ ಆದಮೇಲೆ ಕೂಡ ಇನ್ನೂ ಸಾಧನೆ ಇರ್ತದೆ. ಅವ್ರ ಸಂಚಿತ ಕರ್ಮ, ಆಗಾಮಿ ಕರ್ಮ ಎಲ್ಲ ನಾಶ ಆಗ್ತವೆ. ಆದರೆ ಪ್ರಾರಬ್ಧ ಕರ್ಮ ಇರ್ತದೆ. ಇಂಥವರಿಗೆ ಇವು ಜೀವನ ಮುಕ್ತರು ಅಂತ ಹೇಳ್ತಾರೆ. ಈ ಜೀವನ ಮುಕ್ತರು ಏನಂತಂದರೆ ಇನ್ನು ಈ ಭೂಮಿಯಲ್ಲಿ ಇರ್ತಾರೆ. ಆಮೇಲೆ ಅವ್ರು ಇನ್ನೂ ಸಾಧನೆ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಥರಗೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ, ನಮಗೆ ಸಾಧನೆ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಅವ್ರದ್ದು ಪ್ರಾರಬ್ಧ ಹೋಗೋನ್ನು ಮುಗಿಸ್ಬಿಟ್ಟು ಅವ್ರದ್ದು ಆಮೇಲೆ ಹೆಂಗೆ ಆಗ್ತದೆ ಸಾಧನೆ ಅಭಿವೃದ್ಧಿ ಆಗ್ತಾ ಹೋಗ್ತದೋ ಹಾಗೆ ಮೇಲಿನ ಲೋಕಗಳಿಗೆ ಹೋಗ್ತೀವಿ. ಈಗ ಸ್ವರ್ಗ ಲೋಕಕ್ಕೆ ಹೋದರೆ ನಾವು ಸುಖ ಪ್ರಾರಬ್ಧ ಭೋಗಿಸ್ಬಿಟ್ಟು ತಿರ್ಗಾ ಈ ಭೂಮಿಗೆ ಬರ್ತೀವಿ. ನರಕಕ್ಕೆ ಹೋಲಿಸುವ ದುಃಖ ಪ್ರಾರಬ್ಧ ಭೋಗಿಸಿ ತಿರ್ಗಾ ಭೂಮಿಗೆ. ಅಂದರೂ ನಮ್ಮದು ಕರ್ಮ ಮಾಡಲಿಕ್ಕೆ ಸಾಧನೆ ಆಗೋಕ್ಕೆ ಒಂದು ಸ್ಥಾನ ಅಂತಂದರೆ ಈ ಭೂಮಿನೇ. ಆಮೇಲೆ ಈಗ ಕೆಲವೊಂದು ಇನ್ನು ಅಲ್ಲಿ ಸ್ವರ್ಗಲೋಕಕ್ಕೆ ತಿರ್ಗಾ ಸಾಧನೆ ಮಾಡಿದರೆ ಇನ್ನಷ್ಟು ಮೇಲೆ ಲೋಕಕ್ಕೆ ಹೋದಂಗ ಆಮೇಲೆ ಅಲ್ಲಿ ಸತ್ಯಲೋಕದಲ್ಲಿ ನಾವೆಲ್ಲರೂ ವೇಟಿಂಗ್ ರೂಮ್ ಅಂತ ಇರ್ತದೆ. ಅಲ್ಲಿ ನಿಂತಿರ್ತೀವಿ. ಅದೇ ಬ್ರಹ್ಮದೇವರ 100 ವರ್ಷ ಮುಗಿಯೋವರೆಗೂ ಅಲ್ಲೇ ಇರ್ತೀವಿ. ಆಮೇಲೆ ಬ್ರಹ್ಮದೇವ್ರ ಜೊತೆಯಲ್ಲಿ ಗಿರಿಜಾ ನದಿ ಸ್ನಾನ ಆಗ್ತದೆ. ಆವಾಗ ಲಿಂಗಭಂಗ ಆಗ್ತದೆ. ಆಮೇಲೆ ಎಲ್ಲ ಪ್ರಳಯ ಆಗ್ತದೆ. ಪ್ರಳಯ ಆದಮೇಲೆ ಭಗವಂತ ತನ್ನ ಎಲ್ಲ ಜೀವರಾಶಿಗಳ ಒಳಗಡೆ ತಗೋತಾನೆ. ತಿರ್ಗಾ ಮುಂದಿನ ಕಲ್ಪದಲ್ಲಿ ಎಲ್ಲ ಜೀವರಾಶಿ ಹೊರಗಡೆ ತಂದು ಆಯಾ ಸ್ಥಾನಕ್ಕೆ ಕಳಿಸ್ತಾನೆ ಅಂತ. ಅದು ಎಲ್ಲ ಜೀವರಾಶಿಗಳು ಶ್ವೇತದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾನೆ. ಅವನು ತನ್ನೊಂದು ದೃಷ್ಟಿ ಹಾಕ್ತಾನೆ ಅವ್ರಿಗೆ. ಅವಾಗ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಈ ಪೊರೆಯನ್ನು ಜೀವಾಚ್ಛಾದಿಕ ಮೊದಲೇ ಹೋಗ್ತದೆ, ಲಿಂಗ ದೇಹ ಹೋಗಿರ್ತದೆ. ಪರಮಾಚ್ಛಾದಿಕ ಅಂತಂದರೆ ಭಗವಂತ ನಮಗೆ ಕಾಣಿಸ್ತಿರ್ಲಿಲ್ಲ. ಅಲ್ಲಿ ಆವಾಗ ಆ ಸ್ಥಾನವನ್ನು ಭಗವಂತ ಅದು ಪೊರೆ ತೆಗಿತಾನೆ. ಆವಾಗ ನಮಗೆ ಮೋಕ್ಷ ಸಿಗುತ್ತದೆ ಅಂತರೋದನ್ನು ಇಲ್ಲಿ ಹೇಳೋದು. ಮೋಕ್ಷ ಅಂತಂದರೆ ವೈಕುಂಠ ಅನಂತಾಸರ ಶ್ವೇತದ್ವೀಪ ಅಂತ. ಅದು ಆಯಾ ಯೋಗ್ಯತೆ ಪ್ರಕಾರ ಆ ಲೋಕಕ್ಕೆ ಇರ್ತೀವೋ ಅಥವಾ ಅಲ್ಲಿ ಮೋಕ್ಷದಲ್ಲಿ ಕೂಡ 4 ರೀತಿಯಾದಂಥದ್ದು ಇದು ಸಾರೂಪ್ಯ ಮೋಕ್ಷ, ಸಾಯುಜ್ಯ ಮೋಕ್ಷ, ಸಾಲೋಕ್ಯ ಮೋಕ್ಷ. ಆಮೇಲೆ ಸಾಯುಜ್ಯ ಅಂತಾರೆ ಭಗವಂತನ ಅಂಗಾಂಗದಲ್ಲಿ ದೇವತೆಗಳು ಇದ್ದು ಬಿಡ್ತಾರೆ. ಸಾಲೋಕ್ಯ ಅಂತಂದರೆ ಭಗವಂತನ ಲೋಕದಲ್ಲಿ ಇರ್ತೀವಿ. ಸಾಮೀಪ್ಯ ಲೋಕದ ಹತ್ತಿರ ಇರ್ತೀವಿ. ಸಾರೂಪ್ಯ ಅಂತಂದರೆ ಭಗವಂತನಂತೆ ನಾವು ರೂಪ ಬರ್ತದೆ. ರೂಪ ಅಂತಂದ್ರೆ ಪೀತಾನುಟ್ಟದ್ದು 4 ಕೇಶ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡಿರ್ತೀವಿ. ಆದರೆ ಅಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ. ಇದು ಒಂದೇ ಡಿಫ್ರೆನ್ಸು. ಆಮೇಲೆ ಆ ಜೀವರಾಶಿಯ ಒಂದು ಸ್ವರೂಪ ದೇಹದಲ್ಲಿ ಎಷ್ಟೆಷ್ಟು ಒಂದು ಸುಖದ ಅನುಭವ, ಜ್ಞಾನ ಅನುಭವ ಇರ್ತದೋ ಅವಾಗ ಅಲ್ಲಿ ಭಗವಂತ ನಮಗೆ ಕೊಡ್ತಾನೆ ಅಂತ. ಸೊ ನಮಗೆ ಸೃಜ್ಯ ಅವಸ್ಥೆಯಲ್ಲಿ ಅದರ ಮೋಕ್ಷದಲ್ಲಿ ಕೂಡ ಭಗವಂತ ಸತತವಾಗಿ ನಮ್ಮ ಜೊತೆಯಲ್ಲಿ ಇರ್ತಾನೆ. ಅದಕ್ಕೆ ಅವನಿಗೆ ಅವಿಜ್ಞಾತ ಸಖ ಅಂತ ಕರಿತೀವಿ. ಅದೇ ನಮಗೆ ಗೊತ್ತಿರಲಾರ್ದಂಗೆ ಭಗವಂತ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ. ಅದು ನಮಗೆ ತಿಳಿಯೋದೇ ಇಲ್ಲ ಅಂತ. ಸೊ ಆಮೇಲೆ ಈ ಅಪರೋಕ್ಷ ಜ್ಞಾನ ಆಗ್ತದೆ ಅಲ್ಲ, ಅಲ್ಲಿ ಒಂದು ದೊಡ್ಡದಾಗಿ ಲಿಸ್ಟ್ ಇದೆ. ಟೈಮ್ ಕಡಿಮೆ ಇದ್ದದ್ದಕ್ಕೆ ನಾನು ಅಷ್ಟು ವಿಸ್ತಾರವಾಗಿ ಹೇಳಲಿಲ್ಲ. ಇಲ್ಲಿ ಅಪರೋಕ್ಷ ಜ್ಞಾನ ಕೂಡ ಭಗವಂತನಿಗೆ ಅಂದರೆ ನಮ್ಮ ಪ್ರತಿಯೊಂದು ಜೀವರಾಶಿ ಒಳಗಡೆ ಬಿಂಬರೂಪಿ ಪರಮಾತ್ಮ ಬೇರೆ ರೂಪದಿಂದ ಇರ್ತಾನೆ. ಸೊ ಇವಾಗ ನನ್ನ ಬಿಂಬರೂಪಿ ಪರಮಾತ್ಮ ದರ್ಶನವನ್ನು ನನಗೆ ಕೊಡ್ತಾನೆ. ಆದರೆ ದರ್ಶನದ್ದು ಸಮಯ ಎಷ್ಟು ಅದು ಭಾಳ ಫಿಕ್ಸ್ ಇದೆ. ಅದೇ ಅಗದಿ ಭಾಳ ಕಡಿಮೆ ಕಕ್ಷಾದಲ್ಲಿ ಇದ್ದಂಥ ಕೆಳಗಡೆ ಕಕ್ಷಾದೊಳಗದೆ ಸಮಯ ಒಂದು ಕ್ಷಣ ಒಂದು ಅಂದರೆ ಎಷ್ಟು, ಆಮೇಲೆ 2 ಸತಿ 3 ಸತಿ 4 ಸತಿ ಅಂದರೆ ಹಂಗೆ ಹೇಗೆ ಮೇಲೆ ಕಕ್ಷಾ ಹೋಗ್ತೀವೋ ಹಾಗಾಗಿ ಆ ಬಿಂಬರೂಪಿ ಪರಮಾತ್ಮನ ದರ್ಶನದ ಸಮಯವನ್ನು ಹೆಚ್ಚು ಆಗಿ ಹೋಗ್ತದೆ. ಇನ್ನು ರುಜುಗೊಳಿಸ್ತರೊಳಗೆ ಸತತವಾಗಿ ಭಗವಂತ ಕಾಣಿಸ್ತಾ ಇರ್ತಾನೆ. ಆಮೇಲೆ ಅದು ಅಷ್ಟಲ್ಲದೆ ಭಗವಂತ ಪ್ರಕಾಶಮಾನವಾಗಿ ಇದ್ದಾನೆ. ಆ ಪ್ರಕಾಶ ಕೂಡ ಎಷ್ಟು ಕಾಣಿಸ್ತದೆ ಅಂತಾರೆ. ಕೆಲವರಿಗೆ ಸಣ್ಣ ಒಂದು ಉದಿ ಕಡಿಯಷ್ಟು ಪ್ರಕಾಶ, ಕೆಲವು ಸಣ್ಣ ದೀಪ, ಒಂದು ಬತ್ತಿ ಹಚ್ಚಿದ ದೀಪ, ಒಂದು ದಪ್ಪ ದೀಪ ಹಚ್ಚಿದ ದೀಪ, ಭಾಳ ದೀಪ ಹಚ್ಚಿದ್ದು, ಹೀಗೆ ಹೇಗೆ ಮೇಲೆ ಕಕ್ಷಾದವರೆಗೂ ಹೋಗ್ತಾರೋ ಹಾಗಾಗಿ ಆ ಬೆಳಕಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ, ಸಮಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಈ ರೀತಿಯಾಗಿ ಆಮೇಲೆ ಈ ಕೊನೆಯಲ್ಲಿ ನಮ್ಮದು ಭಗವಂತ ನಮಗೆ ಸಮಯದ ಒಂದು ಎಷ್ಟೆಷ್ಟು ಕೊಟ್ಟಿದ್ದಾರೆ. ಅಂದರೆ ಯಾವ ಯುಗದಲ್ಲಿ ಎಷ್ಟೆಷ್ಟು ವರ್ಷ ಕಾಲ ನಮ್ಮ ಮನುಷ್ಯಮಾನದಿಂದ ಎಷ್ಟು ವರ್ಷ ಇರ್ತದೆ,
ಈಗ ದೇವತೆಗ ಮನುಷ್ಯ ಕಾಲ ಒಳಗೆ 12,000 ವರ್ಷ, ಒಂದು ಚತುರ್ಯುಗ ಆಗೋಕ್ಕೆ 12,000 ವರ್ಷ ದೇವತೆಗಳದ್ದು ಇರ್ತದೆ ಅಂತೆ. ಅದರಲ್ಲಿ ಸಂಧಿಕಾಲ ಕೂಡ ಮಿಕ್ಸ್ ಆಗಿರ್ತದೆ, ಸಂಧಿಕಾಲ ಇರ್ತದೆ. ಆಮೇಲೆ ಈ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಹೋಗುವಾಗ ಸಂಧಿಕಾಲ ಇರ್ತದೆ. ಇನ್ನು ಅದೇ ಆಯಾ ಯುಗದಲ್ಲಿ ಆಯಾ ಭಗವದ್ ರೂಪಗಳನ್ನು ತಗೋತಾನೆ. ಆಮೇಲೆ ಈಗ ಕಲಿಯುಗದಲ್ಲಿ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಈ ಕಲ್ಕಿ ರೂಪ ಮತ್ತು ಬುದ್ಧ ಅವತಾರವನ್ನು, ಬೌದ್ಧ ಅವತಾರವನ್ನು ಕೂಡ ಇದರಲ್ಲಿ ಮತ್ತು ಕಲಿಯುಗದಲ್ಲಿ ಆಗಿದೆ ಇಲ್ಲ ಅಂತ ಹೇಳ್ತೀವಲ್ಲ, ಅದು ಇದರ ಸಂಧಿಯ ಕಾಲದಲ್ಲಿ ಆದಂಥದ್ದು. ಅಂದರೆ ದ್ವಾಪರ ಯುಗ ಮತ್ತು ಕಲಿಯುಗ ಸಂಧಿ ಕಾಲದಲ್ಲಿ ಬುದ್ಧ ಅವತಾರದ ಆಗಿದೆ. ಆಮೇಲೆ ಈ ಕಲಿಯುಗ ಮತ್ತು ಕೃತಯುಗ ಸ್ಟಾಕ್ ಮಧ್ಯದಲ್ಲಿ ಸಂಧಿ ಕಾಲ ಇರ್ತದೆ. ಆವಾಗ ಕಲ್ಕಿ ರೂಪಿ ಪರಮಾತ್ಮ ಬರ್ತಾನೆ ಅಂತ. ಇನ್ನು ಕಾಲವನ್ನು ಎಷ್ಟೆಷ್ಟು ಅಂತ ಅಂದ್ಬಿಟ್ಟು ಈಗ ಈ ಚತುರ್ಯುಗ 72 ಸಲ ಟರ್ನ್ ಆಗ್ತದೆ. ಆವಾಗ ಒಬ್ಬ ಮನು ಆಳ್ತಾನೆ. ಆ ಒಬ್ಬ ಮನು ಆಳಿದಾಗ ಆ ರೀತಿಯಾಗಿ 14 ಜನ ಮನುಗಳು ಆಳ್ತಾರೆ. ಆವಾಗ ಬ್ರಹ್ಮದೇವರಿಗೆ ಒಂದು ಹಗಲು ಆಗ್ತದೆ, ಅದೇ ರೀತಿಯ ಒಂದು ರಾತ್ರಿ. ಆ ರೀತಿಯಾಗಿ 30 ದಿವಸ, 12 ತಿಂಗಳ, 1 ವರ್ಷ, ಆ ರೀತಿಯಾಗಿ 100 ವರ್ಷ ಪರ್ಯಂತ ಬ್ರಹ್ಮದೇವರಿಗೆ ಆಯುಷ್ಯ ಇರ್ತದೆ. ಆ ಬ್ರಹ್ಮದೇವ್ 100 ಆಯುಷ್ಯ ಒಳಗಡೆ ಇಷ್ಟೆಲ್ಲ ಘಡಾಮಡಿ ಆಗ್ತದೆ. ಸೊ ನಾವು ಇವಾಗಲೇ ಇದೇ ಕಲ್ಪದಲ್ಲಿ ನಾವು ಈ ಸೃಷ್ಟಿಗೆ ಬಂದಿದ್ದೀವಿ. ಮತ್ತು ಯಾವಾಗಲೂ ಈ ಬ್ರಹ್ಮಕಲ್ಪದಲ್ಲೇ ನಾವು ಮೋಕ್ಷ ಆಗ್ತದೆ ಅಂತಂದಮೇಲೆ ಮತ್ತಿಷ್ಟೆಲ್ಲ ಸಾಧನೆ ಇದ್ರೆ ಖಟ್ಪಟ್ಟಿಲ್ಲ ಯಾಕೆ ಬೇಕು ಅಂತ ಹೋಗ್ತೀವಲ್ಲ, ಹೆಂಗೋ ಮತ್ತೆ ಯಾಕೆ ಹೀಗೆ ಅಷ್ಟೆಲ್ಲ ನಾವು ಯಾಕೆ ಒದ್ದಾಡಬೇಕು ಅಂತ. ಸೊ ಅದಕ್ಕೆ ಹಂಗಲ್ಲ, ನಾವು ಭೂಮಿ ಮೇಲೆ ಬಂದಾಗ ನರಕದಲ್ಲಿ ಹೋದಾಗ ಕಷ್ಟವನ್ನು ಸುಖವನ್ನು ಎರಡೂ ಇರ್ತದೆ. ನಾವು ಎಷ್ಟೆಷ್ಟು ಸಾಧನೆ ಮಾಡ್ತೀವಿ ಅಷ್ಟೆಷ್ಟು ಬೇಗ ಅಪರೋಕ್ಷ ಜ್ಞಾನ ಆಗ್ತದೆ. ಬೇಗ ನಾವು ಮೇಲೆ ಲೋಕದಲ್ಲಿ ಹೋಗ್ತೀವಿ, ಆವಾಗ ದುಃಖದ ಇರೋದಿಲ್ಲ. ಸೊ ಜಾಸ್ತಿ ಕಾಲ ಸುಖದ ಅನುಭವ ನಮಗೆ ಬರಬೇಕು ಅಂತ ಅಂದರೆ ಸ್ವರೂಪ ಸುಖ ಸಿಗೋದಿಲ್ಲ. ಸ್ವರೂಪ ಸುಖ ಸಿಗೋದು ನಮಗೆ ಲಿಂಗಭಂಗ ಆದಮೇಲೆ ಮಾತ್ರ. ಆದರೂ ಕೂಡ ಈಗಿರೋವರೆಗೂ ನಾವು ಸುಖವಾಗಿರಬೇಕಲ್ಲ. ಈಗ ಸಾದಾ ಒಂದು ಅಯುಗದಲ್ಲಿ ಕೂಡ ನಾವು ಇರುವಾಗ ಆರಾಮಿರೋಡ್ರಿ ಅಂತಂತೀವಲ್ಲ, ಹಾಗೆ ನಾವು ಈ ಬ್ರಹ್ಮಕಲ್ಪ ಜೊತೆಲೇ ನಾವು ಮೋಕ್ಷ ಆದರೂ ಕೂಡ ಇರುವವರೆಗೂ ನಾವು ಸುಖವಾಗಿರಬೇಕು, ಭಗವಂತನ ಸಾಧನೆ ಹೆಚ್ಚು ಆಗಬೇಕು ಅಂತಂದರೆ ಇಲ್ಲಿನ ಆದಷ್ಟು ನಾವೆಲ್ಲ ಇದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಭಗವಂತನ ಚಿಂತೆ ಜಾಸ್ತಿ ಮಾಡ್ತಾ ಪುಣ್ಯದ ಗಂಟೆ ಹೆಚ್ಚು ಮಾಡ್ಕೊಂಡು ಅಪರೋಕ್ಷ ಜ್ಞಾನ ಆದಮೇಲೆ ಆಮೇಲೆ ತಿರ್ಗ ಸಾಧನೆ ಮಾಡಿಕೊಂಡು ಮೇಲೆ ಲೋಕಕ್ಕೆ ಹೋಗ್ತೀವಿ. ಆಮೇಲೆ ಸತ್ಯಲೋಕದಲ್ಲಿ ಭಗವಂತ ವಾಯುದೇವ್ರ ಬ್ರಹ್ಮದೇವ್ರ ಜೊತೆಲಿ ನಾವು ಅಲ್ಲಿ ವೇಟಿಂಗ್ ರೂಮ್ ಅಂತ ಗುತ್ತಲ್ಲಿ ಇರ್ತೀವಿ. ಆಮೇಲೆ ನಮಗೆ ಮೋಕ್ಷ ಆಗ್ತದೆ. ಇಷ್ಟೆಲ್ಲ ಇನ್ನು ಇದರಲ್ಲಿ ಬಹಳಷ್ಟು ವಿಷಯ ಇದೆ. ಪ್ರತಿಯೊಬ್ಬರು ದೇವತೆಗಳು, ಈ ಪ್ರತಿಯೊಂದು ದೇವತೆಗಳದ್ದು ನಾವು ಇಷ್ಟು ಅವರು ಸಾಧನೆ ಮಾಡ್ಕೊಂಡು ಹೋದ್ರು, ಅದು ನಮಗೆ ಯಾಕೆ ಬೇಕು ಅಂತ, ನಮಗೆ ಸಂಬಂಧ, ನಮಗೆ ಸಿಗ್ತದೆ ಹೇಳ್ರಿ ಅಂತ. ಇದು ನಮ್ಮದು ಪ್ರವೃತ್ತಿ ಇರ್ತದೆ. ಯಾಕೆ ಅಂತಂದರೆ ಈ ದೇವತೆಗಳೆಲ್ಲ ಭಗವಂತನ ಪರಿವಾರ. ಸೊ ಅವರೇ ಶ್ರೇಷ್ಠ ಅಂತ ನಾವು ಅನ್ಕೋಬಾರ್ದು. ಭಗವಂತ ಸರ್ವಶ್ರೇಷ್ಠ ಇದ್ದಾನೆ. ಅವನು ಇಷ್ಟೆಲ್ಲ ಜೀವರಾಶಿಗಳಿಗೆ ನೇಮನ ಮಾಡ್ತಾನೆ. ಅವ್ರಿಗೆ ಒಂದೊಂದು ಅವರ ಯೋಗ್ಯತಾನುಸಾರವಾಗಿ ಅವ್ರಿಗಿಷ್ಟು ಸಾಧನದ ಇಟ್ಟಿದ್ದಾನೆ. ಹಾಗಾಗಿ ನಮ್ಮ ಮನುಷ್ಯರಿಗೆ ನಮಗೆ ಎಷ್ಟು ಸಾಧನೆ ಇಟ್ಟಿದ್ದಾನೆ ಅಂತಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಈಗ ನಾವು ಜಪ ಮಾಡ್ತೀವಿ, ಅದರಲ್ಲಿ ನಾವು ಫುಲ್ ಕಾನ್ಸಂಟ್ರೇಟ್ ಮಾಡಿವಿ, ಸುತ್ತಮುತ್ತ ಏನೂ ಕಾಣಿಸೋದಿಲ್ಲ. ಆ ಸ್ಥಿತಿಯಲ್ಲಿ ಎಷ್ಟು ಮಾಡ್ತೀವಿ. ಇವತ್ತು 1 ತಾಸನ್ನ ಜಪ ಮಾಡಿ ಕೂಡ ನಾವು 2 ನಿಮಿಷ ಅದು ಫುಲ್ ಕಾನ್ಸಂಟ್ರೇಷನ್ ಇರ್ತದೆ. ಹಾಗೆ ಆ 2 ನಿಮಿಷ 10 ನಿಮಿಷ ಹೀಗೆ ಎಲ್ಲ ಕುಡ್ಕೊಂಡು ಎಲ್ಲ ಜನ್ಮದಲ್ಲಿ ಸೇರಿ 1 ವರ್ಷ ಆಗಬೇಕು. ಇಷ್ಟು ನಮ್ಮದು ಸಾಧನೆ. ಅಂದರೆ ಇದು ಸಮುದ್ರಕ್ಕೆ ಹೋದರೆ ಒಂದು ಸಣ್ಣ ಮಿಳಿ ತುಂಬ್ಕೊಂಬರ್ಬೋದು, ಹಂಡೆ ತುಂಬ್ಕೊಂಬರ್ಬೋದು. ಸೊ ನಮ್ಮ ಯೋಗ್ಯತಾನುಸಾರವಾಗಿ ಅಷ್ಟು ಸಣ್ಣದು ಅಂತ ಇಟ್ಟಿದ್ದಾನೆ, ಅಷ್ಟೇ ಮಾಡಲಿ ಒದ್ದಾಡ್ತೀವಿ ನಾವು. ಸೊ ಇಷ್ಟು ಅದು ಆಯಾ ಜೀವರಾಶಿ ಯೋಗ್ಯತಾನುಸಾರವಾಗಿ ಇಷ್ಟಿಷ್ಟು ಸಾಧನೆ ಮಾಡಬೇಕು ಅಂತ ಹೊಕ್ಕೊಂಡು ಭಗವಂತ ಇಟ್ಟಿದ್ದಾನೆ. ಅಷ್ಟು ಅವನು ಮಾಡಿಸ್ತಾನೆ ಅಂತ. ಅದಕ್ಕೆ ಭಗವಂತ ಕರುಣಾಳು ಅಂತ. ನಮ್ಮ ಯೋಗ್ಯತಾನುಸಾರವಾಗಿ ಅಷ್ಟು ನಮ್ಮ ಕಂಡೀಷನ್ ಇಟ್ಟಿದ್ದಾನೆ, ಅವನ ಮೋಕ್ಷ ಸಿಗ್ತದೆ. ಆಮೇಲೆ ಎಷ್ಟು ಮೇಲೆ ಕಕ್ಷಾ ಹೋಗ್ತಾರೆ ಅವರು ಸಾಧನ ಹೆಚ್ಚು, ಅವರಿಗೆ ಸಿಗುವಂಥ ಮೋಕ್ಷದಲ್ಲಿ ಅಜ್ಞಾನ ಆನಂದನೂ ಹೆಚ್ಚು. ಸೊ ಅದಕ್ಕೆ ಕಕ್ಷಾ ತಾರತಮ್ಯಕ್ಕೆ ಅಷ್ಟೊಂದು ಬಹಳ ಮಹತ್ವ ಇದೆ. ಈ ಕಕ್ಷಾ ತಾರತಮ್ಯ ನಾವು ಗಟ್ಟಿಯಾಗಿ ತಿಳ್ಕೋಬೇಕು, ಅದಕ್ಕೆ ನಾವು ಬಹಾಟ ಮಾಡಲೇಬೇಕು ಇದನ್ನು. ಅವಾಗ ನಮಗೆ ಇದೆಲ್ಲ ಮೋಕ್ಷ ಸಾಧನ ಅಂತ ಹೇಳ್ತಾರೆ. ಇದೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೆ ಭಕ್ತಿ ಹೆಚ್ಚಾಗ್ತದೆ, ಮೋಕ್ಷಕ್ಕೆ ಮಾರ್ಗ ಆಗ್ತದೆ, ಜ್ಞಾನ ಭಕ್ತಿಯನ್ನು ಅಭಿವೃದ್ಧಿ ಆಗ್ತದೆ ಅಂತಲೇ ಹೇಳ್ತಾರೆ.
ಅದಕ್ಕೆ ನಾವು ಇದು ಈ ಸಂಧಿ ಬಹಳ ಮಹತ್ವದಂಥ ಸಂಧಿ. ಇದನ್ನು ತಿಳ್ಕೊಳ್ಳೇಬೇಕು ಅನ್ನೋದಂಥದ್ದು. ಅದು ನಮಗೆ ಸರವಾಗಿ ನಾವು ತಿಳ್ಕೊಂಡು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಅಧ್ಯಯನ ಆಗಬೇಕು. ನೀವೆಲ್ಲ ಪರೀಕ್ಷಾ ಕೂತಿದ್ದೀರ, ಅಧ್ಯಯನ ಮಾಡ್ತಿರ್ತೀರ. ಯಾರಿಗೆ ಇದು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನನ್ನ ಹತ್ರ ಕೇಳಬೇಕು ಅಂತಂದರೆ ಮೆಸೇಜ್ ಮಾಡಿ ಹೇಳೋ ಪ್ರಯತ್ನ ಮಾಡ್ತೀನಿ ಅಂತ, ನಮ್ಮ ಗ್ರೂಪಿನಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಈಗ ನಮ್ಮ ಭಗವಂತ ನಮಗೆ ಹೀಗೆ ಇದು ನಮ್ಮ ಗುರುಗಳು ನಮ್ಮ ಅನುಗ್ರಹ ಮಾಡಲಿ. ಹೀಗೆ ನಮಗೆ ಇನ್ನೇನು ಭಾಳ ದಿವಸ ಉಳಿದಿಲ್ಲ, ಅದಕ್ಕೆ ಮಾಸ ಎಲ್ಲ ಪೂರ್ತಿ ಮುಗಿಯವರೆಗೂ ಇಡೀ ಗ್ರಂಥವನ್ನು ನಾವು ಅವಲೋಕನ ಮಾಡುವಂಥದ್ದು